ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಅಕ್ಷಯ ತೃತೀಯೋತ್ಸವ ವರ್ಣನವೆಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಇನ್ನು ಮೂಢರಾಗಿ ಪೂರ್ವ ಕರ್ಮ ವಾಸನೆಗಳಿಂದ ಕೂಡಿದವರಿಗೂ ಸಹ ಅನಾಯಾಸವಾಗಿಯೇ ಶಾಶ್ವತವಾದ ಮೋಕ್ಷವನ್ನು ದೊರಕಿಸುವಂತಹ ವ್ರತವೊಂದನ್ನು ವಿಸ್ತರಿಸುವೆನು. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸದ ಮಧ್ಯರಾತ್ರಿಯಲ್ಲಿ ಚತುಷ್ಕೋಣವು ಸುಧಾಲೇಪಿತವು ವೇದಿಕಾ ಸಹಿತವೂ ಆದ ಉತ್ತಮ ಮಂಟಪವೊಂದನ್ನು ರಚಿಸಬೇಕು. ಆ ಮಂಟಪವು ಒಗೆದು ಶುಭ್ರವಾದ ವಸ್ತ್ರದಿಂದ ಅಲಂಕೃತವಾಗಿ ಸೂರ್ಯನಿಗೆ ಅಭಿಮುಖವಾಗಿರುವಂತೆ ಮಾಡಲ್ಪಟ್ಟಿರಬೇಕು. ನಯವಾದ ಸೋಪಾನಗಳುಳ್ಳದ್ದಾಗಿ ಸುಂದರವಾದ ಚಂದ್ರಕಾಂತ ಶಿಲೆಯಿಂದ ನಿರ್ಮಿತವಾಗಿರಬೇಕು. ಅದರ ಮಧ್ಯಭಾಗದಲ್ಲಿ ಸರ್ವಾಲಂಕಾರ ಸಹಿತವಾದ ಭದ್ರಾಸನವೊಂದನ್ನು ಪ್ರತಿಷ್ಠಿಸಿರಬೇಕು. ಆ ಆಸನವನ್ನು ಸುತ್ತಲೂ ಬಟ್ಟೆಯ ಪರದೆಗಳಿಂದ ಮುಚ್ಚಿ ಅದರಲ್ಲಿ ಚಿನ್ನದ ಕಳಶವೊಂದನ್ನು ಸ್ಥಾಪಿಸಬೇಕು. ಆ ಮಂಟಪದ ಪಶ್ಚಿಮ ದಿಕ್ಕಿನಲ್ಲಿ ಬ್ರಾಹ್ಮಣನು ಶುಚಿಯಾಗಿ ಉಚಿತಾಸನದಲ್ಲಿ ಕುಳಿತುಕೊಂಡು ಬೇರೊಂದು ಪಾತ್ರೆಯಲ್ಲಿ 25 ಫಲಗಳ ಪ್ರಮಾಣದ ಚಂದನವನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಒಂದು ಫಲದ ಹೆಚ್ಚಿನ ಕೃಷ್ಣಾಗರುವಿನ ಪಿಷ್ಟವನ್ನು ಸೇರಿಸಬೇಕು. ಅಗರುವಿನ ಪ್ರಮಾಣದ ಅರ್ಧದಷ್ಟು ಕುಂಕುಮವನ್ನು, ಕುಂಕುಮದ ಅರ್ಧ ಪ್ರಮಾಣದಷ್ಟು ಸಿಹ್ಲಕ ಧೂಪದ ಧೂಳಿಯನ್ನು ಬೆರೆಸಬೇಕು. ಕಸ್ತೂರಿ ಮತ್ತು ಪಚ್ಚಕರ್ಪೂರಗಳ ಪ್ರಮಾಣವು ಸಿಹ್ಲಕದಂತೆಯೇ ಇರಬೇಕು. ಈ ದ್ರವ್ಯಗಳೆಲ್ಲವನ್ನು ಪಾಟಲೋದಕದಿಂದ ಒಂದಾಗಿ ಅರೆದು ಲೇಪನವನ್ನು ಮಾಡಬೇಕು. ಬಳಿಕ 2 ಫಲದಷ್ಟು ಅಗರು ತೈಲವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಯುವಂತೆ ಆಲೋಡನ ಮಾಡಿ ಮೇಲೆ ಹೇಳಿದ ಪಾತ್ರೆಯಲ್ಲಿ ಶೇಖರಿಸಿಡಬೇಕು. ಆ ಕಳಶವನ್ನು ಕೇದಿಗೆಯ ಗರಿಗಳಿಂದ ಆಚ್ಛಾದಿಸಿ ರೇಷ್ಮೆಯ ವಸ್ತ್ರವನ್ನು ಹೊದಿಸಬೇಕು. ಪರಮಾತ್ಮನಿಗೆ ಅರ್ಪಿಸಲ್ಪಡುವ ಈ ಗಂಧವನ್ನು ಸೋಮ ಮಂತ್ರದಿಂದಲೂ ಗರುಡ ಮುದ್ರೆಯಿಂದಲೂ ಅಭಿರಕ್ಷಿಸಬೇಕು. ಇಂತು ಕಳಶವನ್ನು ವಸ್ತ್ರಾದಿಗಳೊಡನೆ ಮಂಟಪ ಮಧ್ಯದಲ್ಲಿ ಸ್ಥಾಪಿಸಬೇಕು. ಅರುಣೋದಯ ಕಾಲವಾಗಲು ಅದನ್ನು ಜಗನ್ನಾಥನ ಸನ್ನಿಧಿಗೆ ತೆಗೆದುಕೊಂಡು ಹೋಗಬೇಕು. ಶಂಖ, ಚಾಮರ, ಛತ್ರ ಮುಂತಾದ ಮರ್ಯಾದೆಗಳಿಂದ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಸಿ ದೇವರ ಸಮ್ಮುಖದಲ್ಲಿರಿಸಿ ಬಳಿಕ ಪುರುಷೋತ್ತಮನ ಪೂಜೆಯನ್ನು ಮಾಡಬೇಕು. ಬಳಿಕ ದೇವರ ವಸ್ತ್ರವನ್ನು ತೆಗೆದುಹಾಕಿ ಆತನನ್ನು ದಿವ್ಯ ದೃಷ್ಟಿಯಿಂದ ನೋಡಬೇಕು ಮತ್ತು ಮಂತ್ರರಾಜವನ್ನು ಉಚ್ಚರಿಸುತ್ತಾ ಅಂಗುಳಿ ತಾಡನದೊಡನೆ ಗಂಧೋದಕದ ಪ್ರೋಕ್ಷಣೆಯನ್ನು ಮಾಡಬೇಕು. ಗಂಧ, ಪುಷ್ಪ, ಅಕ್ಷತೆಗಳಿಂದ ಜಗನ್ನಾಥನನ್ನು ಪೂಜಿಸಿ ಶ್ರೀಸೂಕ್ತದ ಮಂತ್ರಗಳನ್ನು ಪಠಿಸುತ್ತಾ ಮೃದು ಹಸ್ತದಿಂದ ಮೆಲ್ಲ ಮೆಲ್ಲಗೆ ಶ್ರೀಪತಿಯ ಸರ್ವದೇಹದಲ್ಲಿಯೂ ಮೇಲೆ ಹೇಳಿದ ಕಳಶದ ಗಂಧವನ್ನು ಲೇಪಿಸಬೇಕು. ಆಗ ವಿಷ್ಣು ಭಕ್ತರು ಜಯಕಾರಗಳಿಂದ ಶ್ರೀಹರಿಗೆ ಅಭಿವೃದ್ಧಿಯನ್ನು ಕೋರುತ್ತಿರಲು ವಿದ್ವಾಂಸರು ಅನೇಕ ಉಪನಿಷತ್ ಸಾರಗಳನ್ನು ಹೊರಗೆಡಹುವ ಉತ್ತಮ ಕಾವ್ಯಪಾಠಗಳಿಂದ ಆತನನ್ನು ಸ್ತೋತ್ರ ಮಾಡುತ್ತಿರಬೇಕು. ವೇಣು, ವೀಣೆ ಮುಂತಾದ ವಾದ್ಯಗಳಿಂದಲೂ ನೃತ್ಯ ಗೀತಗಳಿಂದಲೂ ಬಹುವಿಧಗಳಾದ ಬೀಸಣಿಕೆಗಳಿಂದಲೂ ಚಾಮರಗಳಿಂದಲೂ ಚಿತ್ರಗಳೇ ಮೊದಲಾದ ಇತರ ಸೇವೆಗಳಿಂದಲೂ ಬಹುವಿಧ ನೈವೇದ್ಯಗಳಿಂದಲೂ ಜಗನ್ನಾಥನಿಗೆ ಸಂತೋಷವನ್ನು ಉಂಟು ಮಾಡಬೇಕು. ತೃತೀಯ ತಿಥಿಯ ಪ್ರಾರಂಭದಲ್ಲಿ ಲೇಪವನ್ನು ಮಾಡಬೇಕು. ಈ ಉತ್ಸವವನ್ನು ಚಿಂತಿಸುವ ಮಾತ್ರದಿಂದಲೇ ಜೀವರ ಸಕಲ ಪಾತಕಗಳು ನಾಶವನ್ನು ಹೊಂದುವವು. ವಿಪ್ರರಿರ, ಆ ಪರಮಾತ್ಮನು ಗಂಧಲೇಪನ ಸಮಯದಲ್ಲಿ ಸಂದರ್ಶನ ಮಾತ್ರದಿಂದಲೇ ಮಾನವರ ತ್ರಿವಿಧ ತಾಪಗಳನ್ನು ನಿರ್ಮೂಲಗೊಳಿಸುವನು. ಮಹಾವಿಷ್ಣುವಿನ ಮಹಿಮೆಯು ಯಾವಾಗಲೂ ಇಷ್ಟು ಅಷ್ಟೆಂದು ನಿರೂಪಿಸಲಾರದಷ್ಟು ಅಚಿಂತ್ಯವಾಗಿರುವುದು. ಬಳಿಕ ನಯವಾದ ವಸ್ತ್ರಗಳಿಂದಲೂ ಪುಷ್ಪ ಮಾಲೆಗಳಿಂದಲೂ ಭಕ್ಷ್ಯ ಭೋಜ್ಯಗಳಿಂದಲೂ ಪಾನಕಾದಿ ಪಾನೀಯಗಳಿಂದಲೂ ನಾನಾ ವಿಧಗಳಾದ ಇತರ ಕಾಲೋಚಿತ ಪದಾರ್ಥಗಳಿಂದಲೂ ಹೃದಯಗಳು ಪವಿತ್ರಗಳು ಆದ ಆಕಳಿನ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಮುಂತಾದವುಗಳಿಂದಲೂ ಭಗವಂತನನ್ನು ಪೂಜಿಸಬೇಕು. ಬಳಿಕ ಸರ್ವೋಪಸ್ಕರಗಳಿಂದ ಕೂಡಿದ ತಾಂಬೂಲಗಳನ್ನು ದೇವದೇವನಿಗೆ ಸಮರ್ಪಿಸಬೇಕು. ಆ ಸಮಯದಲ್ಲಿ ಶ್ರೀಕೃಷ್ಣನನ್ನು ಯಾವ ಮಾನವರು ಭಕ್ತಿಯಿಂದ ನೋಡುವರೋ ಅವರು 100 ಕೋಟಿ ಕಲ್ಪಗಳಾದರೂ ಪುನಃ ಈ ಸಂಸಾರದಲ್ಲಿ ಜನನವನ್ನು ಪಡೆಯುವುದಿಲ್ಲ. ಅವರೆಲ್ಲರೂ ವಿಷ್ಣುವಿನ ಸಾರೂಪ್ಯ ಮೋಕ್ಷವನ್ನು ಪಡೆದು ವೈಕುಂಠ ಲೋಕದಲ್ಲಿಯೇ ವಾಸ ಮಾಡುತ್ತಿರುವರು. ಎಲೈ ವಿಪ್ರೋತ್ತಮರಿರ, ಪೂರ್ವದಲ್ಲಿ ದಕ್ಷನಾಮಕನಾದ ಪ್ರಜಾಪತಿಯು ಕಲಿಯುಗದಲ್ಲಿ ಹುಟ್ಟಿದ ಮನುಷ್ಯರೆಲ್ಲರೂ ಆಧ್ಯಾತ್ಮಿಕಾದಿ ತಾಪತ್ರಯಗಳಿಗೆ ಸಿಲುಕಿ ಅತ್ಯಂತ ದೀನರಾಗಿರುವುದನ್ನು ಕಂಡು ದುಃಖಿತನಾದನು.
ಅವರಲ್ಲಿ ಕೃಪೆಯುಳ್ಳವನಾಗಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ನಾನು ಮೇಲೆ ಹೇಳಿರುವಂತೆ ಯಥಾವಿಧಿಯಾಗಿ ಈ ಮಹೋತ್ಸವವನ್ನು ನಡೆಸಿದನು. ಎಲೈ ಬ್ರಾಹ್ಮಣರಿರ, ಆತನೇ ಈ ಉತ್ಸವವನ್ನು ಪ್ರಥಮದಲ್ಲಿ ನಡೆಸಿದವನು. ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯೆಯಲ್ಲಿ ಸ್ವಾಮಿಯ ಅಂಗಗಳಿಗೆಲ್ಲ ಚಂದನ ಗಂಧವನ್ನು ಲೇಪನೆ ಮಾಡಿ ಸಂತೋಷದಿಂದ ಜಗನ್ನಾಥನನ್ನು ಕುರಿತು ಈ ರೀತಿಯಾಗಿ ಸ್ತೋತ್ರ ಮಾಡತೊಡಗಿದನು. ದಕ್ಷನು ಹೇಳುತ್ತಾನೆ: ದೇವದೇವನೇ, ಜಗನ್ನಾಥನೇ, ಆನಂದ ಸ್ವರೂಪನೇ, ನಿಷ್ಕಲ್ಮಶನೇ, ಪರಮೇಶ್ವರನಾದ ನೀನು ಸಂಸಾರವೆಂಬ ಅಗಾಧವಾದ ಸಮುದ್ರದಲ್ಲಿ ಬಿದ್ದು ಮುಳುಗುತ್ತಿರುವ ನಮ್ಮನ್ನು ರಕ್ಷಿಸು. ಅನೇಕ ವಿಧಗಳಾದ ಸಂತಾಪಗಳಿಂದ ಈ ಮಾನವರು ಪರಿತಪಿಸುತ್ತಿರುವರು. ನನ್ನಲ್ಲಿ ಅನುಕಂಪ ಬುದ್ಧಿಯುಳ್ಳವನಾಗಿ ನೀನು ಕಾಲ ಮೇಘವು ಜಲಧಾರೆಗಳಿಂದ ಒಣಗುತ್ತಿರುವ ಹುಲ್ಲುಗಳನ್ನು ತೃಪ್ತಿಗೊಳಿಸುವಂತೆ ಇವರನ್ನು ಅಮೃತಮಯಗಳಾದ ನಿನ್ನ ಶುಭ ಕಟಾಕ್ಷ ಪಾತಗಳಿಂದ ಸಂತೋಷಗೊಳಿಸು. ನಿನಗೆ ನಮಸ್ಕರಿಸುವೆನು. ತ್ರಿಲೋಕೇಶ್ವರನೇ, ನೀಲಾಚಲದಲ್ಲಿರುವ ಈ ಗುಹೆಯಲ್ಲಿ ನಿನ್ನ ಅವತಾರವೇ ಕಲಿಕಲ್ಮಶಗಳ ಸಂಪರ್ಕದಿಂದ ಮೂಢರಾಗಿರುವ ಜನರನ್ನು ಉದ್ಧರಿಸುವುದಕ್ಕಾಗಿಯೇ ಆಗಿರುವುದು. ಅನಾದಿ ಕಾಲದಿಂದ ಆತ್ಮನಿಗೆ ಅಂಟಿಕೊಂಡು ನಿಂತು ತ್ಯಜಿಸಲು ಕಷ್ಟತರಗಳಾದ ಮಹಾಪಾತಕಗಳ ರಾಶಿಯನ್ನು ಸುಟ್ಟು ಹಾಕಲು ನೀನೊಬ್ಬನೇ ಸಮರ್ಥನಾಗಿರುವೆ. ದೀನರಲ್ಲಿಯೂ ಅನಾಥರಲ್ಲಿಯೂ ಕೃಪಾನ್ವಿತನಾಗಿರುವೆ. ಯಮ ನಿಯಮಾದಿ ಅಷ್ಟಾಂಗ ರಹಿತರಾಗಿದ್ದರೂ ಯಾರಿಗೆ ಚತುರ್ವಿಧ ಪುರುಷಾರ್ಥಗಳಿಗೆ ಏಕಾಂತ ಸಾಧನವಾದ ನಿನ್ನ ಮಹೋತ್ಸವದ ದರ್ಶನವನ್ನು ಮಾಡಬೇಕೆಂಬ ಬುದ್ಧಿ ಉಂಟಾಗಿರುವುದು, ಅವರು ದಾಟಲ ಸಾಧ್ಯವೂ ಮಹಾಭಯಂಕರವೂ ಆದ ಸಂಸಾರವೆಂಬ ಅರಣ್ಯದಲ್ಲಿಯೂ ದುಃಖಗೊಳ್ಳುವುದಿಲ್ಲ. ದೇವದೇವನೇ, ಯಜ್ಞ ಯಾಗಾದಿ ಕರ್ಮಗಳ ನಿರಪೇಕ್ಷೆಯಿಂದ ಕೂಡಿದ ಆತ್ಮಜ್ಞಾನವು ಮನುಷ್ಯನಿಗೆ ಮೋಕ್ಷವನ್ನು ದೊರಕಿಸಲಾರದು. ಆದರೆ ಲೋಕೇಶ್ವರನಾದ ನಿನ್ನ ದರ್ಶನವಾದರೋ ಯಾವ ಸಾಧನವೂ ಇಲ್ಲದೆಯೇ ಮುಕ್ತಿಯನ್ನು ಕೊಡುವುದು. ಶ್ರೀಕೃಷ್ಣನೇ, ಲೋಕೇಶ್ವರನೇ, ನಾಶರಹಿತನೇ, ಜರಾವರ್ಜಿತನೇ, ಜಯಶೀಲನಾಗು. ದೀನರು, ಬುದ್ಧಿಹೀನರು, ಗತಸತ್ವರು ಆಗಿರುವ ಈ ಮಾನವರಲ್ಲಿ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡು. ಇಂತೆಂದು ಸ್ತೋತ್ರವನ್ನು ಮಾಡಿ, ಸ್ವಾಮಿಯೇ, ನನಗೆ ಪ್ರಸನ್ನನಾಗು ಎಂಬುದಾಗಿ ಮತ್ತೆ ಮತ್ತೆ ಗಟ್ಟಿಯಾಗಿ ಪ್ರಾರ್ಥಿಸುತ್ತಾ ಜಗನ್ನಾಥನ ಪಾದ ಕಮಲಗಳಲ್ಲಿ ದಕ್ಷ ಪ್ರಜಾಪತಿಯು ಬಿದ್ದು ಹೊರಳುತ್ತಿದ್ದನು. ಆಗ ಭಗವಂತನು ಮೃದು ಮಧುರವಾದ ವಾಣಿಯಿಂದ ಬ್ರಜೇಶ್ವರನನ್ನು ಕುರಿತು ಎಂತೆಂದನು: ಕುಮಾರನೇ, ಮೇಲಕ್ಕೇಳು. ನೀನು ಅಪೇಕ್ಷಿಸಿದ ಅತ್ಯಂತ ದುರ್ಲಭವಾದ ವರವನ್ನೂ ಸಹ ನಿನಗೆ ಕೊಟ್ಟಿರುವೆನು. ನನ್ನ ಅನುಗ್ರಹದಿಂದ ನೀನು ಪ್ರಾರ್ಥಿಸಿದಂತೆ ನಡೆಯುವುದರಲ್ಲಿ ಸಂದೇಹವಿಲ್ಲವು. ನನ್ನ ಅನುಗ್ರಹವು ಕ್ಷೀಣ ಪುಣ್ಯರಾದವರಿಗೆ ದುರ್ಲಭವಾದುದು ಎಂಬ ವಿಷಯವು ನಿನಗೆ ತಿಳಿದೇ ಇರುವುದು. ನೀನು ನನ್ನ ಶರೀರದಿಂದಲೇ ಉದ್ಭವಿಸಿರುವೆ, ನನ್ನನ್ನೇ ಪ್ರಾರ್ಥಿಸುತ್ತಿರುವೆ, ನನ್ನ ಮಹೋತ್ಸವವನ್ನು ನೆರವೇರಿಸಿರುವೆಯಾದುದರಿಂದ ಪಾರಿತೋಷಕವಾಗಿ ನಿನಗೆ ಒಂದು ವರವನ್ನು ಕೊಡುವೆನು. ಭಕ್ತಿಯಿಂದಲೂ ಸಂತೋಷದಿಂದಲೂ ಕೂಡಿದ ಯಾವ ಭಕ್ತರು ಅಕ್ಷಯ ತೃತೀಯೆಯ ಈ ಮಹೋತ್ಸವವನ್ನು ನೋಡುವರೋ ಅವರು ದರ್ಶನ ಕಾಲದಲ್ಲಿ ಅಪೇಕ್ಷಿಸಿದ ಅರ್ಥಗಳೆಲ್ಲವೂ ಅವರಿಗೆ ಕೈಗೂಡುವವು. ದಕ್ಷ ಪ್ರಜಾಪತಿಯೇ, ಈ ಚಂದನದ ಅನುಲೇಪನವು ಹೇಗೆ ಸಂತಾಪವನ್ನು ನಾಶಗೊಳಿಸುವುದೋ ಹಾಗೆಯೇ ನನಗೆ ಸಲ್ಲಿಸುವ ಈ ಉತ್ಸವವು ತ್ರಿವಿಧ ತಾಪಗಳನ್ನು ಭಜಕರಿಗೆ ನಾಶಗೊಳಿಸುವುದು. ನನ್ನ ಪ್ರೇರಣೆಯನ್ನು ಹೊಂದಿದ ಬುದ್ಧಿಯಿಂದಲೇ ನೀನು ಈ ಮಹೋತ್ಸವವನ್ನು ಮಾಡಿರುವೆ. ದೀನರನ್ನು ಉದ್ಧರಿಸಬೇಕೆಂಬ ನನ್ನ ಸಂಕಲ್ಪನಕ್ಕೆ ಅನುಸಾರವಾದ ಬುದ್ಧಿಯಿಂದಲೇ ನೀನು ವ್ಯಾಪಾರವನ್ನು ನಡೆಸಿರುವೆ ಎಂಬುದು ನಿಶ್ಚಯವು. ಪ್ರಜೇಶ್ವರನೇ, ನೀನು ಅಪೇಕ್ಷಿಸುವುದೆಲ್ಲವನ್ನೂ ನೀಡುವೆನು. ಗುಂಡೀಚ ಯಾತ್ರೆಗೆ ಮೊದಲಾದ ನನ್ನ 12 ಮಹಾಯಾತ್ರೆಗಳು ಪರಮ ಪವಿತ್ರಗಳಾಗಿರುವವು. ಇವುಗಳಲ್ಲಿ ಒಂದೊಂದನ್ನು ನಡೆಸಿದರೂ ಮುಕ್ತಿಯು ಸಿಕ್ಕುವುದು. ಎಲ್ಲವನ್ನೂ ಸಮಗ್ರವಾಗಿ ನೆರವೇರಿಸಲು ಧರ್ಮ ಅರ್ಥ ಕಾಮಗಳೆಲ್ಲವನ್ನೂ ಧರ್ಮ ಅರ್ಥ ಕಾಮಗಳೆಲ್ಲವೂ ಕೈಗೂಡಿಸುವವು. ಅವುಗಳಲ್ಲಿ ಒಂದೇ ಒಂದನ್ನಾದರೂ ಯಾವನು ಭಕ್ತಿ ಶ್ರದ್ಧೆಗಳಿಂದ ನೋಡಿ ಸಂತೋಷಿಸುವನೋ ಅವನು ಆ ಒಂದರಿಂದಲೇ ಸಂಸಾರ ಸಾಗರವನ್ನು ದಾಟಿ ವೈಕುಂಠವನ್ನು ಸೇರುವನು. ಜೈಮಿನಿಯು ಹೇಳುತ್ತಾನೆ: ಇಂತೆಂದು ಭಗವಂತನು ಪ್ರಜಾಪತಿಯಾದ ದಕ್ಷನಿಗೆ ವರವನ್ನು ಕೊಟ್ಟು ಆತನು ನೋಡುತ್ತಿರುವಂತೆಯೇ ಅಂತರ್ಧಾನವನ್ನು ಹೊಂದಿದನು. ದಕ್ಷ ಬ್ರಹ್ಮನು ಸಹ ಪರಮಾತ್ಮನ ಅಪ್ಪಣೆಯನ್ನು ವಹಿಸಿ ಶ್ರದ್ಧಾನ್ವಿತನಾಗಿ ನೀಲಾಚಲದಲ್ಲಿ 1 ವರ್ಷದವರೆವಿಗೂ ನೆಲೆಸಿದ್ದು ಪರಮಾತ್ಮನ ಸಕಲ ಮಹೋತ್ಸವಗಳನ್ನು ದರ್ಶನ ಮಾಡಿದನು. ಅದರ ಫಲವಾಗಿ
ಉತ್ತಮವಾದ ಕೌಶಿಕ ವಂಶದಲ್ಲಿ ಸರ್ವಜ್ಞನಾದ ಬ್ರಾಹ್ಮಣನಾಗಿ ಜನ್ಮವನ್ನು ತಳೆದು ಸಕಲ ಜನರನ್ನು ಯಥಾವಿಧಿಯಾದ ಮಹೋತ್ಸವಗಳನ್ನು ನಡೆಸುವುದರಲ್ಲಿ ಆಸಕ್ತರನ್ನಾಗಿ ಮಾಡಿದನು. ಈ ಜಗನ್ನಾಥನೇ ಸಾಕ್ಷಾತ್ತಾಗಿ ಲೋಕಗುರುವಾದ ಪರಬ್ರಹ್ಮ ವಸ್ತುವಾಗಿರುವನು. ಲೋಕಾನುಗ್ರಹಕ್ಕಾಗಿಯೇ ಶ್ರೀ ಮಹಾವಿಷ್ಣುವು ಈ ರೂಪವನ್ನು ಭೂಮಂಡಲದಲ್ಲಿ ಅನುಗ್ರಹಿಸಿರುವನು. ಪ್ರಯತ್ನ ಪೂರ್ವಕವಾಗಿಯಾಗಲಿ ಆಕಸ್ಮಿಕವಾಗಿಯಾಗಲಿ ಮನುಷ್ಯನು ಸ್ವಾಮಿಯ ದೃಷ್ಟಿಪಥಕ್ಕೆ ಬಿದ್ದನೆಂದರೆ ಸಾಕು, ನಿಶ್ಚಯವಾಗಿಯೂ ಮೋಕ್ಷವನ್ನು ಪಡೆಯುವನು. ತನ್ನ ದರ್ಶನವನ್ನು ಮಾಡುವ ಸ್ತ್ರೀಯರಿಗೂ ಸಹ ಸ್ವಾಮಿಯು ಸಕಲಾಭೀಷ್ಟಗಳನ್ನು ಕೊಡುವನು ಎಂಬುದರಲ್ಲಿ ಸಂದೇಹವಿಲ್ಲವು. ಭಗವಂತನಾದ ಮಧುಸೂದನನು ಇಲ್ಲಿ ಸತ್ಯ ಪ್ರತಿಜ್ಞನೆಂಬ ಬಿರುದನ್ನು ಪಡೆದು ನೆಲೆಸಿರುವನು. ಆತನನ್ನು ನೋಡಿದ ಮಾತ್ರದಿಂದಲೇ ಮಾನವನು ಸಂಸಾರ ಸಮುದ್ರದ ಮಜ್ಜನ ದುಃಖವನ್ನು ನೀಗುವನು. ವೃತೋಪವಾಸಗಳಿಂದಲೂ ತಪಸ್ಸುಗಳಿಂದಲೂ ದಾನಗಳಿಂದಲೂ ಕೃಚ್ಛ್ರಾದಿ ಪ್ರಾಯಶ್ಚಿತ್ತಗಳಿಂದಲೂ ಯಜ್ಞ ಯಾಗಾದಿಗಳಿಂದಲೂ ಅಷ್ಟಾಂಗ ಸಹಿತವಾದ ಯೋಗದಿಂದಲೂ ಅದಕ್ಕೂ ಹೆಚ್ಚಿನದಾದ ಸಾಂಖ್ಯದಿಂದಲೂ ಮನುಷ್ಯನಿಗೆ ಆಗಬೇಕಾದುದೇನು? ಶ್ರೀ ಪುರುಷೋತ್ತಮ ಕ್ಷೇತ್ರವನ್ನು ಸೇರಿ ತೀರ್ಥರಾಜವೆನಿಸಿದ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಮಾನವರು ಆಲದ ಮರದ ಬುಡದಲ್ಲಿ ದಾರುಮಯ ಶರೀರನಾಗಿ ವಾಸಮಾಡುತ್ತಿರುವ ಪರಬ್ರಹ್ಮ ವಸ್ತುವನ್ನು ನೋಡಲು ದೇಹ ಪಾಶದಿಂದ ಬಿಡುಗಡೆಯನ್ನು ಹೊಂದುವರು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಅಕ್ಷಯ ತೃತೀಯೋತ್ಸವ ವರ್ಣನವೆಂಬ 46ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.